ಒಂದು ಹಳ್ಳಿ, ಹಸಿರಿನಿಂದ ತುಂಬಿದ ಶಾಂತವಾದ ಮರಗೇರಿ. ಆ ಹಳ್ಳಿಯಲ್ಲಿ ರವಿ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನು ತುಂಬಾ ಬುದ್ಧಿವಂತನಾಗಿದ್ದರೂ ಸದಾ ಸೋಮಾರಿತನದಿಂದ ತನ್ನ ಕೆಲಸಗಳನ್ನು ಮುಂದೂಡುತ್ತಿದ್ದ. ಒಂದು ದಿನ ರವಿಯ ಗುರುಗಳು ಅವನಿಗೆ ಹೇಳಿದರು, ನಾಳೆಗೆ ನೀನು ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿ ತರಬೇಕು. ರವಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ನಾಳೆ ಬೆಳಿಗ್ಗೆ ಮಾಡ್ತೀನಿಯೇ ಎಂದು ನಿರ್ಲಕ್ಷ್ಯ ಮಾಡಿದ. ಆ ರಾತ್ರಿ ಭಾರೀ ಮಳೆ ಬಂತು. ಬೆಳಿಗ್ಗೆ ವಿದ್ಯುತ್ ಹೋಗಿತ್ತು. ಪುಸ್ತಕಗಳು ತೇವವಾಗಿದ್ದವು. ರವಿ ತನ್ನ ಪ್ರಾಜೆಕ್ಟ್ ಮಾಡಲಾಗದೆ ಶಾಲೆಗೆ ಹೋದ. ಗುರುಗಳು ಕೇಳಿದಾಗ ಅವನು ನಾಚಿಕೆಯಿಂದ ತಲೆ ತಗ್ಗಿಸಿದ. ಗುರುಗಳು ಮೃದುವಾಗಿ ಹೇಳಿದರು, ಸಮಯವನ್ನು ಗೌರವಿಸುವವನೇ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ಆ ದಿನದಿಂದ ರವಿ ತನ್ನ ಅಭ್ಯಾಸಗಳನ್ನು ಬದಲಿಸಿಕೊಂಡ. ಪ್ರತಿದಿನ ತನ್ನ ಕೆಲಸವನ್ನು ಸಮಯಕ್ಕೆ ಮುಗಿಸಲು ಪ್ರಾರಂಭಿಸಿದ. ಕೆಲವು ತಿಂಗಳಲ್ಲಿ ಅವನು ತರಗತಿಯಲ್ಲೇ ಮೊದಲನೇ ಸ್ಥಾನ ಪಡೆದುಕೊಂಡ. ಪಾಠ: ಇಂದಿನ ಕೆಲಸವನ್ನು ನಾಳೆಗೆ ಬಿಡಬೇಡಿ.